ಹೆಣ್ಣಿನ ಮೇಲೆ ದೌರ್ಜನ್ಯವನ್ನು ಮಾಡೋಕ್ಕೋಸ್ಕರ, ಕಂಟ್ರೋಲ್ ಇಟ್ಕೊಳ್ಳೋಕ್ಕೋಸ್ಕರ, ಸಮಾಜ ಗುಂಡಿಗೆ ಹಾಕಬೇಕು ಅಂತ ಹೇಳೋದು, ಈ ರೀತಿ ನಾನಾ ಪದ್ಧತಿಗಳನ್ನು ಮಾಡ್ತಾರೆ. ಕುಂಕುಮ ಅಳಿಸೋದು, ಹೂ ತೆಗೆದಾಕೋದು. ನಮಸ್ಕಾರ ಸ್ನೇಹಿತರೆ. ಗಂಡ ಸತ್ತಾಗ ಹಳ್ಳಿಗಳ ಕಡೆ ಬೇಕಷ್ಟು ಕಡೆ ಈ ಥರ ಕೆಲವು ಪದ್ಧತಿಗಳನ್ನು ಮಾಡ್ತಾರೆ. ಏನು ಬಳೆ ಹೊಡೆದಾಕೋದು, ಕುಂಕುಮ ಅಳಿಸೋದು, ಹೂ ತೆಗೆದಾಕೋದು, ಮತ್ತು ತವ್ರ ಮನೆ ಸೀರೆನೇ ಹಾಕೋಬೇಕು ಅಂತ ಹೇಳೋದು, ಮಡಿಲು ಕಟ್ಟಿದ ಮಡಿಲಕ್ಕೆಯನ್ನು ಗುಂಡಿಗೆ ಹಾಕಬೇಕು ಅಂತ ಹೇಳೋದು, ಈ ರೀತಿ ನಾನಾ ಪದ್ಧತಿಗಳನ್ನು ಮಾಡ್ತಾರೆ. ಹೆಣ ಇಟ್ಟಿದ್ದಲ್ಲೂ ಕೂಡ ತುಂಬ ಹೂಗಳು ಮುಡಿಸ್ತಾ ಇರ್ತಾರೆ, ಕುಂಕುಮ ಏನೆಲ್ಲ ಹಾಕ್ತಾ ಇರ್ತಾರೆ. ಎಲ್ಲ ನಿನ್ನ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೂ ಇರಬಾರ್ದು, ವಿಧಿವೆ ಅಂತ ಕಾಣಬೇಕು. ಈ ರೀತಿ ಕೆಲವಾರು ಪದ್ಧತಿಗಳನ್ನು ಮಾಡ್ತಾರೆ. ಇದು ಸರಿನಾ ತಪ್ಪಾ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ನೋಡಪ್ಪ, ಇದೆಲ್ಲ ಮೌಢ್ಯದ ಆಚರಣೆಗಳು. ಇದು ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಶಾಸ್ತ್ರಕ್ಕೂ ಸಂಬಂಧವಿಲ್ಲ, ಸತ್ಯಕ್ಕೂ ಸಂಬಂಧವಿಲ್ಲ, ಸಂಬಂಧಕ್ಕೂ ಸಂಬಂಧವಿಲ್ಲ. ಕೆಲವು ಕಡೆ ಸುಮ್ಮನೆ ಹೆಣ್ಣಿನ ಮೇಲೆ ದೌರ್ಜನ್ಯವನ್ನು ಮಾಡೋಕ್ಕೋಸ್ಕರ, ಕಂಟ್ರೋಲ್ ಇಟ್ಕೊಳ್ಳೋಕ್ಕೋಸ್ಕರ, ಸಮಾಜಕ್ಕೆ ವಿಧವೆ ಅಂತ ತೋರ್ಸೋಕ್ಕೋಸ್ಕರ ಗಂಡಿನ ದೌರ್ಜನ್ಯದ ಶಾಸ್ತ್ರಗಳು ಇವೆಲ್ಲ. ಈಗ ಗಂಡ ಸತ್ತಾಗ ವಿಧವೆ ಅಂತ ಕಂಡುಹಿಡಿಬೋದು ಅವ್ರ ಡ್ರೆಸ್ಸಿಂದ. ನಾವೇನೇನು ಕೊಟ್ಟಿರ್ತೀವೋ ಅವೆಲ್ಲವೂ ಅಲಂಕಾರಿಕ ವಸ್ತುಗಳನ್ನು ಉಪಯೋಗಿಸಬಾರ್ದು, ಸೌಂದರ್ಯವರ್ಧಕವಾದ ಪದಾರ್ಥಗಳನ್ನು ಉಪಯೋಗಿಸಬಾರ್ದು. ಯಾವ ಮಟ್ಟಕ್ಕಿತ್ತು ಅಂದರೆ ತಲೆನೆಲ್ಲ ಬೋಳಿಸ್ಬಿಡ್ತಾಯಿದ್ರು. ಇನ್ನೂ ಎಕ್ಸ್ಟ್ರೀಮ್ ಅಂದರೆ ಸತಿ ಸಹಗಮನ ಪದ್ಧತಿ. ಗಂಡ ಸತ್ತಾಗ ಹೆಂಡ್ತಿನೂ ಹಾರಿಬಿಡ್ತಾಯಿದ್ಲು ಚಿತೆಗೆ. ಇಷ್ಟೊಂದು ದೌರ್ಜನ್ಯಗಳು ಸಮಾಜದಲ್ಲಿ ಮೊದಲಿನೂ ನಡ್ಕೊಂಡು ಬಂದಿದೆ. ಅದು ಇವ್ಯಾವುದೂ ಕೂಡ ಗಂಡನಿಗೆ ಸಂಬಂಧಪಟ್ಟಿಲ್ಲ. ಹೆಂಡ್ತಿ ಸತ್ತಾಗ ಗಂಡ ಚಿತೆಗಾರ ಕಥೆಯನ್ನೆಲ್ಲರೂ ಕೇಳಿದ್ದೀರಾ? ಹೆಂಡ್ತಿ ಸತ್ತಾಗ ಗಂಡನ ಐಡೆಂಟಿಫಿಕೇಷನ್ ವಿದುರ ಅವನು ವಿದುರವಾಗಿ ಅವನು ಕಾಣ್ತಾನೆ, ಸಮಾಜಕ್ಕೆ ಅನ್ನತಕ್ಕಂಥ ಐಡೆಂಟಿಫಿಕೇಷನ್ ಯಾವುದಾದ್ರು ನೋಡಿದ್ದೀರಾ? ಇಲ್ಲ ರೀ. ಸಮಾಜದಲ್ಲಿ ದಬ್ಬಾಳಿಕೆಯಿಂದಲೇ ಸಂಬಂಧಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಕೆಲವಾರು ಪದ್ಧತಿಗಳನ್ನು ಗಂಡೇ ಸೃಷ್ಟಿ ಮಾಡಿರೋದು. ಯಾಕಂದರೆ ಹೆಣ್ಣು ಅಬಲಳು, ಅಷ್ಟೊಂದು ಶಕ್ತಿವಂತಳಲ್ಲ ಅನ್ನತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವಳು ಕಂಟ್ರೋಲ್ ಮಾಡೋಕ್ಕೆ ಇವೆಲ್ಲ ಡೊಂಗಿ ನಾಟಕಗಳು ಇಷ್ಟೆಲ್ಲ ಮಾಡಿದ್ದಾರೆ. ಇಲ್ಲಿ ಕೆಲವರು ನೋವುಗಳಾಗುತ್ತೆ. ಏನೋ ಆ ಸಂದರ್ಭದಲ್ಲಿ ನಿಮ್ಗೆ ಅಲಂಕಾರ ಬೇಡ. ಸೊ ಇವೆಲ್ಲ ಸಂಪೂರ್ಣವಾಗಿ ನಾವು ಧಿಕ್ಕರಿಸಬೇಕು. ರೀಸೆಂಟ್ 2 years ಬ್ಯಾಕ್ ನಮ್ಮ ತಂದೆ ತೀರೋದಾಗ ನಮ್ಮ ತಾಯಿಗೆ ಒಂದು ಶಾಸ್ತ್ರ ಮಾಡ್ತೀನಿ ಅಂದರು. ಹೆಣ ಇಟ್ಬಿಟ್ಟು ಅದ್ರ ಪಕ್ಕ ಪುನಃ ಇವರು ಕೂರಿಸಿ ಅಲ್ಲಿ ಮದುವೆ ಮಾಡಿಸೋದು, ಹಾರ ಹಾಕಿ ಅದನ್ನು ಪೂಜೆ ಮಾಡೋದಂತೆ. ನಾನು ಬೇಡ ಅಂದೆ. ಎಲ್ಲ ನನಗೊಂಥರ ನೋಡ್ತಾಯಿದ್ರು, ನೋ ಬೇಕಾಗಿಲ್ಲ ಅಂತ ಹೇಳಿದೆ. ಅದಾದ ಮೇಲೆ ಆ ಬಳೆ ಒಡೆಯೋ ಶಾಸ್ತ್ರ, ಕುಂಕುಮ ಅಳಿಸೋ ಶಾಸ್ತ್ರ, ಹೂ ಕೀಳೋ ಶಾಸ್ತ್ರ ಅದನ್ನು ಕೂಡ ನಮ್ಮ ತಾಯಿಗೆ ಮಾಡಿಸಿಲ್ಲ ನಾನು. ಅದೆಲ್ಲ ಏನು ಬೇಕಾಗಿಲ್ಲ, ನೋವಿರುತ್ತೆ. ಅವೆಲ್ಲ ಮೌಢ್ಯಗಳು ಅಂತ ಹೇಳಿ ಧಿಕ್ಕರಿಸ್ತೆ. ನಾನು ಬೇಡ ಅಂದೆ. ಆಮೇಲೆ ಬೇರೆಯವರೆಲ್ಲ ಸುಮ್ಮನಾಗ್ಬಿಟ್ರು. ಅಷ್ಟೇ, ಫಿನಿಶ್. ಸೊ ಹೀಗೆ ಕೆಲವಾರು ವೈಚಾರಿಕವಾಗಿ ಚಿಂತನೆಗಳನ್ನು ಮಾಡಿದಾಗ ಈಗಲೂ ಕೂಡ ಸಮಾಜ ಮೌಢ್ಯದಲ್ಲಿ ಮುಳುಗಿದೆ. ಶಾಸ್ತ್ರಗಳಿಗೆ ಪ್ರಶ್ನೆ ಮಾಡುವ ಹಕ್ಕನ್ನು ತುಂಬ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಯಾರೋ ಹೇಳಿದ್ರು ಏನೋ ಮಾಡಬೇಕು, ಸುಮ್ಮನೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನಾವು ಪವಿತ್ರವಾದ ಸಂಬಂಧಗಳಿದ್ದಾಗ ಅಲ್ಲಿ ನಡೀತಕ್ಕಂಥ ಕೆಲವಾರು ವಿದ್ಯಮಾನಗಳು ಅಂದರೆ ತುಂಬ ದುಃಖದಲ್ಲಿರ್ತಾರೆ, ತಿಂಗಳ ಗಂಟಲೆ ಸೈಲೆಂಟಾಗಿರ್ತಾರೆ. ಹಾಗೆ ಮನೇಲಿ ಹೆಣ್ಮಗಳು ಕುಳಿತಿರ್ತಾರೆ, ಹೆಂಗಸರು ಕುಳಿತಿರ್ತಾರೆ, ನೋವಲ್ಲಿರ್ತಾರೆ. ಆಗೆಲ್ಲ ಅಲಂಕಾರ ಮಾಡ್ಕೊಳಕ್ಕಾಗಲ್ಲ. ಅದು ಸಹಜವಾದದ್ದು. ಕಂಪಲ್ಸರಿಯಾಗಿ ನೀನು ಲೈಫ್ ಲಾಂಗ್ ಹಂಗೆ ಇರಬೇಕು ಅನ್ನೋದು ತಪ್ಪು. ಸೊ ಇರುವ ಅವಶ್ಯಕತೆ ಕೂಡ ಇಲ್ಲ. ಇನ್ನೊಂದು ನೋಡಿ, ಒಂದು ಮುಖ್ಯವಾದ ವಿಚಾರಗಳನ್ನ ಹೇಳ್ತೀನಿ. ನಮ್ಮ ಶಾಸ್ತ್ರಗಳು, ಕೆಲವಾರು ಶಾಸ್ತ್ರಗಳು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ, ಅರ್ಧನಾರೀಶ್ವರ ಶಿವ,
ಎಷ್ಟು ಈಕ್ವಾಲಿಟಿ ಕೊಟ್ಟಿದ್ದಾನೆ ಶಿವ. ಗಂಡು ಹೆಣ್ಣು ಎರಡೂ ಒಂದೇ ದೇಹದಲ್ಲಿದೆ. ಪ್ರಕೃತಿಯ ನಿಯಮಗಳು, ಇಲ್ಲಿ ಯಾರೂ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ, ಒಂದಕ್ಕೆ ಒಂದು ಪೂರಕ ಅನ್ನತಕ್ಕಂಥ ತತ್ವವನ್ನು ಶಿವನೇ ತೋರಿಸಿದ್ದಾನೆ. ಅರ್ಥ ಆಯ್ತಾ? ಕೆಲವಾರು ನಮ್ಮ ಪೂಜೆ ವಿಧಾನಗಳಲ್ಲಿ ದೇವಿಯೇ ಶ್ರೇಷ್ಠ ಅಂತ ತೋರಿಸಿದ್ದಾರೆ. ಹೆಣ್ಣಿಗೆ ತುಂಬ ಕೆಲವಾರು ಶಾಸ್ತ್ರಗಳಲ್ಲಿ ಅದ್ಭುತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ದೇವರಿಗೆ ಇಟ್ಬಿಟ್ಟು ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಂಗಸರುಗಳ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಇದು ಕೇವಲ ದಬ್ಬಾಳಿಕೆಯ ಶಾಸ್ತ್ರಗಳು, ಮೌಢ್ಯಗಳು. ಇದರ ಈಗಿನ ಕಾಲಘಟ್ಟದಲ್ಲಿ ಅವಶ್ಯಕತೆ ಇಲ್ಲ. ಸೊ ನಮ್ಮ ಹ್ಯಾಪಿ ಲೈಫಲ್ಲಿ ಹೇಳೋದು, ಕೆಲವಾರು ಮೌಢ್ಯಗಳ ಬಗ್ಗೆ ವಿಮರ್ಶೆ ಮಾಡಿ ಮನಸ್ಸಿಗೆ ಗೊಂದಲಗಳನ್ನು ಮಾಡಿಕೊಳ್ಳದೆ ಸುಮ್ಮನೆ ನಿರಾಳವಾಗಿರಿ. ಶಾಸ್ತ್ರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಧಿಕ್ಕರಿಸುವ ಧೈರ್ಯವಿದ್ದರೆ ಧಿಕ್ಕರಿಸಿ, ಇಲ್ಲವಿದ್ದರೆ ಸ್ವೀಕರಿಸಿ. ಪ್ರಪಂಚಕ್ಕಾಗಿ, ಸಂಸಾರಕ್ಕಾಗಿ, ಹೊರಗಿನ ವಿಚಾರಗಳಿಗಾಗಿ ಅಷ್ಟೇ. ಒಳಗಡೆ ಖಾಲಿಯಾಗಿ, ಅದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂತರ್ಮುಖಿ ಸದಾ ಸುಖಿ. ಅಂದರೆ ಒಳಗಡೆ ನೀವು ಹೋದಾಗ ನಿಮ್ಮ ಉಸಿರಾಟವನ್ನು ಗಮನಿಸಿ, ನಿಮ್ಮ ಮನಸ್ಸನ್ನು ಖಾಲಿ ಮಾಡಿದಾಗ ಯಾವ ಶಾಸ್ತ್ರಗಳ ಅವಶ್ಯಕತೆ ಇಲ್ಲ. ಯಾಕಂದರೆ ನೀನೊಬ್ಬನೇ. ಸೊ ಒಳಗಡೆ ನೀನು ಹೋದಾಗ ಮನಃಶಾಂತಿ ಇರುತ್ತಲ್ಲ, ಅದ್ಭುತವಾದ ಶಾಂತಿಯ ಅನುಭವ ಆದಾಗಲೇ ನಿಮಗೆ ಭಗವಂತನ ತಿಳುವಳಿಕೆ ಬರೋದು, ದೇವರು ಏನು ತಿಳುವಳಿಕೆ ಬರೋದು. ಈ ಹೊರಗಡೆ ಇರತಕ್ಕಂಥ ಎಲ್ಲ ಆಟಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸುಮ್ಮನೆ ಎಲ್ಲರೂ ಧಿಕ್ಕರಿಸಿದ್ರೆ ಅರ್ಥ ಆಗಲ್ಲ ಜನಗಳಿಗೆ. 50 ಜನ ಏನೋ ಒಂದು ಮಾಡ್ತಾ ಇರ್ತಾರೆ. ಅಲ್ಲಿ ಹೋದ ನಾನು ಬೇಡ ಅಂದಾಗ ನನಗೇನೋ ಧೈರ್ಯ ಇತ್ತು, ಆ ಅರ್ಥ ಇತ್ತು, ನಾನು ಅಲ್ಲಿ ಧಿಕ್ಕರಿಸ್ದೆ. ಕೆಲವ್ರು ಮಾಡೋಕ್ಕಾಗಲ್ಲ. ಓಕೆ, ಹೋಗಿದ್ದು ಮಾಡಿಬಿಡಿ ಅಷ್ಟೇ. ಅವ್ರಿಗೋಸ್ಕರ, ನಿನಗೋಸ್ಕರ ಅಲ್ಲ. ನೀನೇ ಬೇರೆ, ಈ ಸಮಾಜದ ಕಟ್ಟಳೆಗಳು, ಮೌಢ್ಯಗಳೇ ಬೇರೆ. ಇನ್ನೂ ಸಂಪೂರ್ಣವಾಗಿ ಮೌಢ್ಯವನ್ನು ಧಿಕ್ಕರಿಸ್ತಕ್ಕಂಥ ಶಕ್ತಿ ಜನಗಳಿಗೆ ಬಂದಿಲ್ಲ. ಆ್ಯಕ್ಚುಲಿ ಅದು ಏನೋ ಈಗಿನ ಕಾಲಘಟ್ಟದಲ್ಲಿ ಜಾಸ್ತಿ ಆಗ್ತಾರೆ, ಮೌಢ್ಯತೆ ಜಾಸ್ತಿ ಆಗ್ತಾಯಿದೆ. ಈಗ ಭಯದಿಂದ, ಬದುಕಿನ ಭಯ, ಅನಾರೋಗ್ಯದ ಭಯ, ಈ ಹಣಕಾಸಿನ ಭಯ, ಮತ್ತು ಮಾಧ್ಯಮಗಳು ತಲೆಗೆ ಫೀಡ್ ಮಾಡ್ತಾ ಇದೆ, ತುಂಬ್ತಾ ಇದೆ, ಅದರ ಭಯ. ಎಲ್ಲ ಭಯಗಳಿಂದ, ಬಡತನದ ಭಯದಿಂದ ಈಗೇನಾಗ್ತದೆ, ಮೌಢ್ಯಗಳು ಜಾಸ್ತಿ ಆಗ್ತದೆ. ಬಡತನಕ್ಕೆ ಹೋಗ್ಬಿಡ್ಬೇಕು ಸಡನ್ನಾಗಿ. ಹಾಗೆ ಒಂದು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನೋ ಮೆಣಸಿನ್ಕಾಯಿ ರುಬ್ಬಾಕ್ಬಿಟ್ಟು ಮಾಡಿದ್ರೆ ನೀನು, ಅಥವಾ ಮೆಣಸಿನ್ಕಾಯಿ ಹೋಮ ಮಾಡಿದ್ರೆ ನಿನಗೆಲ್ಲ ಕಷ್ಟಗಳು ಪರಿಹಾರ ಆಗಿಬಿಡುತ್ತೆ. ಯಾಕೆ ಮೆಣಸಿನ್ಕಾಯಿ ಖಾರ ಅಲ್ವಾ, ಅದು ಘಾಟ್ ಅಲ್ವಾ. ಆ ಥರ ಸ್ಟ್ರಾಂಗಾಗಿ ಯೋಚನೆ ಮಾಡ್ತಾರೆ. ಆ ಥರ ಸ್ಟ್ರಾಂಗ್ ಪೂಜೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿದ್ಬಿಡುತ್ತೆ. ಸೊ ಆ ದೇವಸ್ಥಾನಕ್ಕೆ ಏನು ರಾಶಿ ಇರುತ್ತೆ. ಇನ್ನೊಂದು ದೇವಸ್ಥಾನ ತೆಂಗಿನಕಾಯಿ ಕಟ್ಟಿಸ್ತಾರೆ. ಇಲ್ಲೋಗ ಒಂದು 6 ವಾರ ತೆಂಗಿನಕಾಯಿ ಕಟ್ಟು ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ತೆಂಗಿನಕಾಯಿ ಕಟ್ಟಿದ್ರೆ ನಿನ್ನ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಂತಾರೆ. ಒಂದು 6 ವಾರಗಳು ಹೋಗಿ ಅದಕ್ಕೊಂದಷ್ಟು ದುಡ್ಡು ಕೊಟ್ಟು, ತೆಂಗಿನಕಾಯಿ ರೇಟ್ 50 ರೂಪಾಯಿ ಆದರೆ ಅದಕ್ಕೊಂದು 1000 ರೂಪಾಯಿ 500 ರೂಪಾಯಿ ಮಾಡಿ ಅಲ್ಲೊಂದಷ್ಟು ದುಡ್ಡು ದೋಚ್ತಾ ಇರ್ತಾರೆ. ಅಲ್ಲೂ ಜನ ರಶ್ ಇರ್ತಾರೆ. ಇನ್ನೊಂದು ಯಾವುದೋ ಒಂದು ಯೂಟ್ಯೂಬಲ್ಲಿ, ಒಂದು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಬಂದರೆ ಎಲ್ಲ ಕಷ್ಟ ಪರಿಹಾರ ಆಗಿಬಿಡುತ್ತೆ, ಇಲ್ಲಿ ತಲೆ ಮೇಲೆ ನೀರು ಉಸ್ಕೊಂಡ್ರು ಅಂತ ಹೇಳಿದ್ರೆ ಅಲ್ಲೊಂದಷ್ಟು ಜನ ಹೋಗ್ತಾರೆ. ಎಲ್ಲ ಕಡೆ ನೋಡ್ತಾರೆ, ಎಲ್ಲ ಕಡೆ ಜನ ತುಂಬಿರ್ತಾರೆ. ಯಾಕಂದರೆ ಎಲ್ಲರೂ ತಮ್ಮ ಕಷ್ಟ ಪರಿಹಾರ ಆಗಿಬಿಡ್ಬೇಕು. ಏನಾದ್ರು ಒಂದು ಮಾಡಿಲ್ಲ ಅಂದರೆ ಕೆಡ್ತಾಗ್ಬಿಡುತ್ತೆ ಅನ್ನೋತಕ್ಕಂಥ ಭಯ. ಸೊ ಗಂಡ ಸತ್ತಾಗ ಹೆಂಡತಿಯಲ್ಲಿ ಏನಾದರೂ ಶಾಸ್ತ್ರಗಳು ಪರಿಪಾಲನೆ ಮಾಡಲಿ ಅಂದರೆ ಮಕ್ಳಿಗೆ ತೊಂದರೆ ಆಗುತ್ತೆ, ಸಂಸಾರಕ್ಕೆ ತೊಂದರೆ ಆಗುತ್ತೆ, ಏನೇನೋ ಸಮಸ್ಯೆಗಳಾಗ್ಬಿಡುತ್ತೆ ಅಂತ ಎದುರಿಸ್ಬಿಡ್ತಾರೆ ಆವಾಗ. ಆದರೆ ಅದೇ ಹೆಂಡತಿ ಸತ್ತಾಗ ಗಂಡನಿಗೆ ಯಾರೂ ಎದುರಿಸೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳೋದು, ಈ ಚಿಂತನೆಯಲ್ಲಿ ನೀವು ಯೋಚಿಸಿ ನೋಡಿ. ಸಮಾಜದಲ್ಲಿ ಮೌಢ್ಯಗಳ ರಾಶಿ ಇದೆ. ಸೊ ಕೆಲವು ಸರಿ ನಾವು ಕಂಡರೂ ಕಾಣದಂಗಿರಬೇಕು. ಕೆಲವು ಸರಿ ಸತ್ಯವನ್ನು ಕೆಲವು ಸಂದರ್ಭಗಳಲ್ಲಿ ಹೇಳೋಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಹೇಳೋದು, ಅದ್ಭುತವಾದ ಸತ್ಯ ನಿನ್ನನ್ನು ನೀನು ಅರಿತುಕೊಳ್ಳುವುದು ಅಂದ್ರೇನು, ಅರಿವು ಎಂದರೇನು, ಎಲ್ಲವನ್ನು ಮರೆತು ಅಂತರ್ಮುಖಿಯಾಗುವುದು. ಉಸಿರಾಟದ ಮುಖಾಂತರವಾಗಿ ನಾವು ಉಸಿರನ್ನು ಗಮನಿಸ್ತಾ ಮನಸ್ಸಿನ ಒಳಗಡೆ ಹೋಗಿ ಮನಸ್ಸನ್ನು ಖಾಲಿ ಮಾಡಿ ಆ ಶಾಂತತೆಯ ಅನುಭವವಾದರೆ ಎಲ್ಲ ಶಾಸ್ತ್ರ ಪುರಾಣಗಳ ಮೌಢ್ಯಗಳ ಅವಶ್ಯಕತೆ ಇಲ್ಲ. ಇದೇ ನಿಜವಾದ ಸಾಧನೆ. ಏನು? ಖಾಲಿ ಮಾಡೋದು. ಅನುಸರಿಸೋದು ನೆಸೆಸಿಟಿ ಇಲ್ಲ, ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಖಾಲಿ ಮಾಡೋದೇ ದೊಡ್ಡ ಸಾಧನೆ. ಅರ್ಥ ಆಯ್ತಾ? ಮನಸ್ಸನ್ನು ಖಾಲಿ ಮಾಡಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ದಿನ ಆ ರೀತಿ ಮಾಡಿ ನಿಮ್ಮ ಪಾಡಿಗೆ ನ್ಯಾಚುರಲಾಗೆ ಇರಿ. ಥ್ಯಾಂಕ್ ಯು.